ಅಕ್ಕ ಏನಕ್ಕ ಇವತ್ತು ರೋಡಲ್ಲಿ ಎಲ್ರು ಮುಖಕ್ಕೆ ಬಣ್ಣ ಹಾಕೊಂಡು ಓಡಾಡ್ತಿದಾರೆ? ಗಣಿ ಇವತ್ತು ಹೋಳಿ ಹಬ್ಬ ಕಣೋ. ಹೋಳಿ ಅಂದ್ರೆ ಏನ್ ಗೊತ್ತಾ? ಓ ಹಬ್ಬನಾ? ಹೋಳಿ ಹಬ್ಬ ಬಂದ್ರು ಅಷ್ಟೇ, ಯುಗಾದಿ ಹಬ್ಬ ಬಂದ್ರು ಅಷ್ಟೇ. ಹಬ್ಬ ಬಂದ್ರೆ ನಮ್ಗೆ ಬಾರಿ ಭೋಜನ ಫಿಕ್ಸ್. ನಿನ್ನ ಒಂದೊಂದು ಹಬ್ಬಕ್ಕೆ ಒಂದೊಂದು ಅರ್ಥ ಇರುತ್ತೆ ಕಣೋ ಗಣಿ. ಹೋಳಿ ಹಬ್ಬ ಅಂದ್ರೆ ಬಣ್ಣದ ಹಬ್ಬ. ಊರಲ್ಲಿರೋರೆಲ್ಲರೂ ಸೇರಿ ಆಚರಿಸೋ ಕಾಮನ್ ಹಬ್ಬ. ಒಬ್ರ ಬಗ್ಗೆ ಇನ್ನೊಬ್ರಿಗಿರೋ ಕೋಪ ತಾಪಗಳನ್ನ ಮರ್ಸಿ ಸಂಭ್ರಮಿಸೋ ಹಬ್ಬ. ಆಮೇಲೆ ಕೆಟ್ಟದ್ದನ್ನ ಸಂಹಾರ ಮಾಡಿ ಒಳ್ಳೇದನ್ನ ಸಂಭ್ರಮಿಸೋ ಹಬ್ಬನೇ ಹೋಳಿ. ಹುಡುಗೆ ಬಣ್ಣದ ಬಟ್ಟೆ ಹಾಕೊಂಡ್ ಮಿಂಚ್ತಾ ಇದೀಯಾ? ಬಾ ಬಣ್ಣದೆಲ್ಲ ಆಟ ಆಡೋಣ. ಬಣ್ಣನೂ ಇಲ್ಲ ಸುಣ್ಣನೂ ಇಲ್ಲ ಅಷ್ಟೇ. ಮೇಲೆ ಗಣಿ ಸುಮ್ಮನೆ ಇರೋ, ಬೀದಿಲಿ ಹೋಗೋರ್ ಜೊತೆ ಏನು ಗಲಾಟೆ. ಅಕ್ಕ ನೀನ್ ಸುಮ್ನಿರಕ್ಕ, ಅವನಿರೋದೊಬ್ಬ. ಹೊಡ್ದ್ ಮಲ್ಸ್ಬಿಡ್ತೀನಿ. ಓಹೋಹೋ ಏನೋ ಹೊಡಿತೀಯಾ? ದಿಶಾ ಬಂದ್ರ ಗಣಿ 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 ಎದ್ದೇಳೋ. ಗಣಿ ಗಣಿ ಅಯ್ಯೋ ರಕ್ತ. ಗಣಿ ಯಾಕೋ ನಗ್ತಿದ್ಯಾ? ಲೇ ಅಕ್ಕ, ಪೆದ್ದಿ ನೀನು. ನನಗ್ ಸ್ಕೂಲ್ಗೆ ಹೋಗು ಅಂತಾಳೆ. ಫಸ್ಟ್ ನೀನ್ ಸ್ಕೂಲ್ಗೆ ಹೋಗು. ಪೆದ್ದಿ ರಕ್ತ ಯಾವ್ದು ಅಂತಾನೆ ಗೊತ್ತಿಲ್ಲ. ಲೇ ಗಣಿ, ಏನ್ ಆಟ ಆಡ್ತಾ ಇದ್ಯಾ ನೀನು? ಏನೋ ಇದೆಲ್ಲ? ಪಾರು ಅಕ್ಕ ಬರ್ಲು. ಹಲೋ ಎವ್ರಿವನ್. ಈ ವರ್ಷದ ಹೋಲಿ ಹಬ್ಬನ ನಾನು ನಮ್ಮ ಮನೆಯ ಸೌಂದರ್ಯದ ಸಂಕೇತ ಆಗಿರೋ ಪಾರ್ವತಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅರಸನಕೋಟೆ ಅಖಿಲಾಂಡೇಶ್ವರಿ ಆಂಟಿ ಮನೆಗೆ ಕಾಲಿಟ್ಮೇಲೆ ನಾನ್ ಕೈಗೆತ್ಕೊಂಡು ಆದಿ ಜೊತೆಗೆ ಕೈ ಜೋಡಿಸಿರೋ ಮೊದಲ ಪ್ರಾಜೆಕ್ಟ್ಗೆ ಪಾರ್ವತಿನೇ ಬ್ರ್ಯಾಂಡ್ ಅಂಬಾಸಿಡರ್. ಸೊ ಅವಳ ಸಕ್ಸಸ್ನ ಇವತ್ತು ಸೆಲೆಬ್ರೇಟ್ ಮಾಡೋಣ. ಎಲ್ರಿಗೂ ಕೆಟ್ಟದನ್ನ ಬಯಸೋ ಈ ಕಾಲದಲ್ಲಿ ಒಬ್ರು ಮುಖದಲ್ಲಿ ಸಂತೋಷ ತರೋದಕ್ಕೆ ಇಷ್ಟೆಲ್ಲ ಮಾಡಿದ್ದೀರಾ. ನಿಮ್ಮೇಲೆ ಯಾಕೆ ಕೋಪ ಮಾಡ್ಕೊಳ್ಳಿ? ಕಮಾನ್, ನಾವೆಲ್ಲರೂ ವೈಟ್ ಅಂಡ್ ವೈಟ್ ಅಲ್ಲಿ ಇದೀವಿ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೆ. ನೀನ್ ಹಿಂಗಿದ್ಯಾ? ಒಳಗ್ ಹೋಗು, ನಿನ್ಗೋಸ್ಕರ ಒಂದು ಸ್ಪೆಷಲ್ ಬಟ್ಟೆ ರೆಡಿ ಮಾಡಿ ಇಟ್ಟಿದ್ದೀನಿ, ಹಾಕೊಂಡ್ ಬಾ. ಸುಮಾ ಕರ್ಕೊಂಡು ಹೋಗು. ಓಕೆ ದಿಶಾ. ಪ್ರೀತು, ದಿಶಾ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದಾಳೆ. ನಂಗೆ ಎಸ್ಸೇ ಮಾಡಿರಲಿಲ್ಲ. ಹಾಯ್, ಆಲ್ ಸೆಟ್, ರೆಡಿ ಫಾರ್ ದ ಹೋಲಿ ಸೆಲೆಬ್ರೇಷನ್? ಎಸ್, ಬಟ್ ದಿಶಾ ಅದಕ್ಕಿಂತ ಮುಂಚೆ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ಸಾ? ಯಾಕದಿ? ಈ ನಗು, ಸಂಭ್ರಮ, ಸಂತೋಷ ಇವೆಲ್ಲ ನಮ್ಮ ಮನೇಲಿ ಮೊದಲು ಇತ್ತು. ಆದರೆ ಇತ್ತೀಚೆಗೆಲ್ಲ ಮಾಸ್ ಹೋಗಿತ್ತು. ಆದರೆ ಈಗ ನೀನು ಬಂದು ಮತ್ತೆ ಆ ಸಂತೋಷಕ್ಕೆ ಹೊಸ ರಂಗು ತುಂಬಿಸಿ
ಈ ಮನೆಗೆ ಮನೆಯವ್ರ ಮನಸ್ಸಿಗೆ ಬಣ್ಣ ಹಚ್ಚೋ ಕೆಲಸ ಮಾಡ್ತಾ ಇದೀಯ. ಥ್ಯಾಂಕ್ಸ್ ದಿಶಾ. ಅದಿ ನಮ್ಮ ಉದ್ದೇಶ ಅರ್ಥ ಆಗೋರ್ಗೆ ಮನ್ಸಿಗೆ ಸಂತೋಷ, ಮುಖದಲ್ಲಿ ನಗು ಎರಡನ್ನೂ ತರಿಸ್ಬೋದು. ಆದರೆ ಅದು ಬೇಡದೇ ಇರೋರಿಗೆ ಏನು ಮಾಡಿದ್ರೂ ಸಾಲೋದಿಲ್ಲ. ಈ ಮನೇಲಿ ಎಲ್ರ ಮುಖದಲ್ಲೂ ನಗು ತರಿಸಿದ್ದೀನಿ. ಆದರೆ ಯಾರ ಮುಖದಲ್ಲಿ ಆ ಸಂಭ್ರಮ ಸಡಗರ ನೋಡಬೇಕು ಅಂತ ನಾನು ಆಸೆ ಪಡ್ತಿದ್ದೀನೋ ಅವ್ರ ಮನಸ್ಸಲ್ಲಿ ಇನ್ನೂ ಆ ಕಪ್ಪು ಮೋಡ ಹಾಗೆ ಇದೆ ಅಂತ ಅನಿಸ್ತಾ ಇದೆ. ಲೋ ಡಬ್ಬಗಳ ಏನಕ್ಕೋ ಕಿರಿಸ್ತಾ ಇದ್ದೀರಾ? ಏನಾಯ್ತಾ? ಅಪ್ಪ ನೀನ್ ಬಾ ಫಸ್ಟ್ ನೋಡು ಬರುತ್ತೆ. ಏನ್ ನೋಡೋದು? ಅಪ್ಪ ನಾವು ನೋಡಿದ್ವಿ ಆಲ್ರೆಡಿ, ಇವಾಗ ನೀನ್ ನೋಡ್ಬೇಕು. ಕರೆಕ್ಟ್ ಆಗಿ ಏನ್ ನೋಡೋದಂತ? ಅದ್ಭುತ. ಎಲ್ಲಿ? ಅಲ್ಲಿ ಅವಳು ಈ ಮನೇಲಿ ಇರೋ ತನಕ ನನಗೆ ನೆಮ್ಮದಿ ಇಲ್ಲ. ಉಸಿರು ಕಂಡ್ರು ನನಗಾಗದೆ ಇರುವಾಗ ನಾನು ಸೊಸೆಯಾಗಿ ಬರೋ ಮನೆಯಲ್ಲಿ ಅವಳು ರಾಜಾರೋಷವಾಗಿ ಓಡಾಡ್ಕೊಂಡಿದ್ರೆ ನಾನು ನೋಡಿ ಹೇಗೆ ಸಹಿಸ್ಕೊಳ್ಳಿ? ನಿನ್ನ ಆಕ್ರೋಶ ನನಗೆ ಅರ್ಥ ಆಗ್ತಿದೆ ದಿಶಾ, ಬಟ್ ಅಂಥ ಕೋಪ ಯಾಕೆ ಅಂತ. ನನ್ನ ಜೊತೆ ಪ್ರೀತು ಮದುವೆಗೆ ಒಪ್ಕೊಳ್ಳೋಕೆ ಕಾರಣ ಯಾರು ಅನ್ಕೊಂಡಿದ್ದೀರಾ? ಆ ಪಾರ್ವತಿ. ಅವಳು ಬರ್ದಿಟ್ಟಿರೋ ಲೆಟರ್. ಏನ್ ಲೆಟ್ರು? ಏನ್ ಹೇಳ್ತಿದ್ಯಾ ದಿಶಾ? ಸೂಸೈಡ್ ಲೆಟರ್. ಅವಳು ಅದನ್ನ ಬರೆಯೋದಕ್ಕೆ ಮುಖ್ಯ ಕಾರಣ ನಾನು. ದಿಶಾ, ನಿಜ ಹೇಳ್ತಿದ್ಯಾ? ಹೌದು, ಅಕ್ಷರಶಃ ನಿಜ. ಆ ಮನೆಯವ್ರ ನೆಮ್ಮದಿಗೋಸ್ಕರ ನಿನ್ನ ಉಸಿರನ್ನ ಬಿಡ್ತೀಯಾ? ಪ್ರಮಾಣ ಮಾಡೋಣ. ಪಾರ್ವತಿ, ನಿನ್ನ ಕಣ್ಗಳಿಗೆ ಈ ಕಣ್ಗಳ ಥರನೇ ಹೊಳಿತಾ ಇದೆ. ಸ್ವಲ್ಪ ಚಿಕ್ಕದು ಅಷ್ಟೆ, ಪುಟಾಣಿ ಮಗು ಥರ. ಇನ್ನೊಂದು ಸ್ವಲ್ಪ ದೊಡ್ಡದಿದ್ರೆ ಥೇಟ್ ಈ ಕಣ್ಗಳೇ. ಈ ಕಣ್ಗಳು ನಿಮ್ಮನ್ನು ತುಂಬ ಆಕರ್ಷಿಸಿದೆ ಅನಿಸ್ತಿದೆ ದೊಡ್ಡ ಯಜಮಾನ್ರೆ. ಎಸ್ ಪಾರ್ವತಿ.